ವಿಶೇಷವಾದ ವಿಶಿಷ್ಟವಾದ ಸಂವಿಧಾನ. ವಿದ್ಯಾರ್ಥಿಗಳೇ, ಬೃಹತ್ ಸಂವಿಧಾನ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ಸಂವಿಧಾನ ಅಂದ್ರೆ ಅಮೆರಿಕ ಸಂವಿಧಾನವನ್ನ ಹೇಳ್ತಾರೆ. ಈ ಕಡೆ ಗಮನ ಕೊಡಿ, ನಿಮ್ಗೆ ಆಶ್ಚರ್ಯ ಆಗೋ ವಿಚಾರ ಐತಿ ನೋಡಿ. ಸಂವಿಧಾನದ ಬಗ್ಗೆ ಎಲ್ಲೇ ಮಾತಾಡಿದ್ರು ಅತ್ಯುತ್ತಮ ಸಂವಿಧಾನ ಅಂತ ಅಮೆರಿಕದ ಉದಾಹರಣೆ ಕೊಡ್ತೀವಿ. ಅಮೆರಿಕ ಸಂವಿಧಾನ ಕೇವಲ ನೀವು ಎಕ್ಸಾಮ್ ಬರೀತಿರಲ್ಲ ಫುಲ್ ಶೀಟ್, ಅದು 4 ಶೀಟ್ ಅಷ್ಟೇ ಇದೆ. ಅಮೆರಿಕದ ಸಂವಿಧಾನ ಜಗತ್ ಪ್ರಸಿದ್ಧ ಸಂವಿಧಾನ. ಇಟ್ ಕಂಟೈನ್ಸ್ ಜಸ್ಟ್ 4 ಶೀಟ್ಸ್. ನಮ್ಮ ಸಂವಿಧಾನ 230 ಪುಟಗಳಿವೆ, ಕೈ ಬರಹದಲ್ಲಿರೋ ಪ್ರಿಂಟೆಡ್ ಅಲ್ಲಿ. ಅದಕ್ಕೆ ನಮ್ಮ ಸಂವಿಧಾನವನ್ನ ಗಜಗಾತ್ರದ ಸಂವಿಧಾನ, ಬೃಹತ್ ಸಂವಿಧಾನ ಅಂತ ಕರೀತೀವಿ. ಇಷ್ಟೊಂದು ಬೃಹದಾಕಾರವಾದ ಗಜಗಾತ್ರದ ಸಂವಿಧಾನ ಅಗತ್ಯ ಇತ್ತ ಅಂದ್ರೆ ಹೌದು, ಅದಕ್ಕೆ 3-4 ಕಾರಣ ಇದೆ. ಒಂದು, ತುಂಬಾ ವಿಶಾಲವಾದ ನಮ್ಮ ಭೌಗೋಳಿಕ ಕ್ಷೇತ್ರ, ಮತ್ತೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೇ ಇರುವಂತಹ, ಯಾವ ದೇಶದಾಗೂ ಇಲ್ಲದೇ ಇರುವಂತಹ, ಎಲ್ಲಾ ಧರ್ಮಕ್ಕೆ ಸೇರಿದ, ಜಾತಿಗೆ ಸೇರಿದಂತಹ, ವಿವಿಧ ಭಾಷೆಗಳನ್ನು ಮಾತಾಡುವಂತಹ ಜನಗಳು ನಮ್ಮ ದೇಶದಲ್ಲಿ. ಈ ಜಗತ್ತಿನಲ್ಲೇ ವಿಶಿಷ್ಟವಾಗಿರುವಂತಹ ದೇಶ ಭಾರತ ದೇಶ. ಇನ್ನೊಂದು, 1935ರಲ್ಲಿ ಜಾರಿಗೆ ತಂದಂತಹ ಇಂಡಿಯನ್ ಆಕ್ಟ್ ಏನಿದೆ ಅದನ್ನು ಪೂರ್ಣ ಯಥಾವತ್ತಾಗಿ ನಾವು ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೀವಿ. ಮತ್ತೆ ಸಂವಿಧಾನದ ನಿರ್ಮಾಪಕರೇನಿದ್ರು ಎಲ್ಲರೂ ಕೂಡ ಕಾನೂನು ಪದವಿಯಲ್ಲಿ ಸಾಕಷ್ಟು ಆಳವಾದ ಜ್ಞಾನವನ್ನು ಪಡೆದಿದ್ರು. ಇಲ್ಲಿ ನೀವು ಗಲಾಟೆ ಮಾಡಿದ್ರೆ 20 ನಿಮಿಷ ಮಾತಾಡ್ತೀವಿ. ಅದು ಒಂದ್ ಕಡೆ ಪನಿಷ್ಮೆಂಟ್ ಯಾರು. ಇವಾಗ ಹಾಗೆ ಅಂದ್ರೆ ರಕ್ತ ಬರ್ದಂಗೆ ಆಪರೇಷನ್ ಮಾಡಬೇಕು ಅಂತಾರೆ. ಹಾಗೆ ನಿಮಗೆ ಬೈದಂಗೆ ಹೊಡಿದಂಗೆ ಏನಾದ್ರು ಶಿಕ್ಷೆ ಕೊಡಬೇಕು ಅಂದ್ರೆ ಹೆಚ್ಚಿಗೆ ಹೊತ್ತು ಮಾತಾಡೋದು. ನಮ್ಮ ಸಂವಿಧಾನ ನಿರ್ಮಾಪಕರು ಎಲ್ಲರೂ ಕೂಡ ಅವಾಗ ಕಾನೂನು ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದರು. ಅವರು ಜಗತ್ತಿನ ಪ್ರಮುಖ ಸಂವಿಧಾನಗಳ ಮುಖ್ಯ ಅಂಶಗಳನ್ನು ಅಧ್ಯಯನ ಮಾಡಿ ತಂದು ನಮ್ಮ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಫಂಡಮೆಂಟಲ್ ರೈಟ್ಸ್, ಇಂಡಿಪೆಂಡೆಂಟ್ ಜುಡಿಷಿಯರಿ, ಇದನ್ನ ಯಾವ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೀವಿ? ಸಂವಿಧಾನದ ಬಗ್ಗೆ ಓದ್ತಾ ಇದ್ದೀರ ನೀವು. ಅಮೆರಿಕ ಸಂವಿಧಾನದಿಂದ ಇವನು ಎರವಲು ಪಡೆದಿದ್ದೀವಿ. ಸ್ವಾತಂತ್ರ್ಯ, ಭ್ರಾತೃತ್ವ, ಸಮಾನತೆ ಫ್ರಾನ್ಸಿನ ಸಂವಿಧಾನದಿಂದ ಪಡೆದಿದ್ದೀವಿ. ಡಿಪಿಎಸ್ಪಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಮತ್ತೆ ಸಂಸತ್ತು, ಕ್ಯಾಬಿನೆಟ್ ಸಿಸ್ಟಮ್, ಇವು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಹೀಗೆ ನಮ್ಮ ಸಂವಿಧಾನವನ್ನ ಬಾರೋಡ್ ಬ್ಯಾಗ್ ಅಂತ ಕರೀತಾರೆ, ಎರವಲು ಚೀಲ ಅಂತ. ಈಗ ಜಗತ್ತಿನ ಎಲ್ಲಾ ಸಂವಿಧಾನದ ಮುಖ್ಯ ಅಂಶಗಳನ್ನ ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಂಡಿರೋದ್ರಿಂದ ಅದು ಬೃಹತ್ ಸಂವಿಧಾನ ಆಗಿದೆ. ಇನ್ನ ಎರಡನೇ ಬಹಳ ಮುಖ್ಯವಾಗಿರೋ ಲಕ್ಷಣ ನಮ್ಮ ಸಂವಿಧಾನದ್ದು ಅಂದ್ರೆ ಪ್ರಿಯಾಂಬಲ್, ಪೀಠಿ. ಈ ಒಂದು 15 ದಿವಸದ ಮುಂಚೆ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಎಲ್ಲಾ ಧರ್ಮಗಳ ಮುಖ್ಯಸ್ಥರನ್ನ, ಮಠಾಧಿಪತಿಗಳನ್ನ ವಿಧಾನಸೌಧಕ್ಕೆ ಕರೆದು ವಿದ್ಯಾರ್ಥಿಗಳಲ್ಲಿ ನೈತಿಕ ಮಟ್ಟ ಕಡಿಮೆ ಆಗ್ತಾ ಇದೆ, ನೈತಿಕ ಶಿಕ್ಷಣವನ್ನ ನಾವು ಪರಿಚಯಿಸಬೇಕು, ಸಲಹೆ ಕೊಡಿ ಅಂತ ನಮ್ಮ ಶಿಕ್ಷಣ ಸಚಿವರು ಕೇಳಿದ್ರು. ಆಯಾ ಧರ್ಮಕ್ಕೆ ಸೇರಿದವರು ಭಗವದ್ಗೀತೆ ಕಳಿಸ್ಬೇಕು ಅಂತ ಹೇಳಿರೋ, ಕುರಾನ್ ಆಗಿರೋ ಅಂಶಗಳನ್ನು ಸೇರಿಸಬೇಕು ಅಂತ ಹೇಳಿರೋ, ಕ್ರೈಸ್ತ ಧರ್ಮದವರು ಬೈಬಲ್ ಇರೋ ಅಂಶಗಳನ್ನು ಸೇರಿಸಬೇಕು ಅಂದ್ರು. ಹೀಗೆ ಅವರವರ ಧರ್ಮಕ್ಕೆ ಮುಖ್ಯವಾಗಿರುವಂತಹ ನೈತಿಕ ಮೌಲ್ಯಗಳನ್ನ ಸಲಹೆ ಕೊಟ್ಟರು. ಅದಾದ್ಮೇಲೆ ಒಂದು 2 ದಿವಸದ ನಂತರ ಪ್ರಜಾವಾಣಿಯಲ್ಲಿ ಒಬ್ಬ ಶಿಕ್ಷಕ ಒಂದು ಆರ್ಟಿಕಲ್ ಬರೆದ. ಈಗ ನಮ್ಮ ದೇಶದಲ್ಲಿ ನಾನಾ ಧರ್ಮಗಳಿದ್ದಾವೆ, ಯಾವ ಧರ್ಮಕ್ಕೆ ಮಹತ್ವ ಕೊಡೋದು? ಯಾವುದೇ ಒಂದು ಧರ್ಮಕ್ಕೆ ಮಹತ್ವ ಕೊಟ್ಟರು ಕೂಡ ತಪ್ಪಾಗುತ್ತೆ. ನಮದು ಜಾತ್ಯತೀತ ರಾಷ್ಟ್ರ. ಅದಕ್ಕೆ ಆ ಮಾಸ್ಟರ್ ಹೇಳಿದ್ರು, ಈ ನಮ್ಮ ಬೃಹತ್ ರಾಷ್ಟ್ರಕ್ಕೆ ಸಂವಿಧಾನವೇ ಧರ್ಮಗ್ರಂಥ, ಮಹಾಕಾವ್ಯ. ಜಗತ್ತಿಗೆ ಬೇಕಾಗಿರುವಂತಹ ನೈತಿಕ ಮೌಲ್ಯಗಳೆಲ್ಲವೂ ಕೂಡ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದ್ದಾವೆ, ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಇವೆಲ್ಲ ಮುಂದೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುವಂಥ ವಿದ್ಯಾರ್ಥಿಗಳು KS IAS ಎಕ್ಸಾಮ್ಗಳಲ್ಲಿ ಪ್ರಿಯಾಂಬಲ್ ಮೇಲೆ 10 ಮಾರ್ಕ್ಸ್ಗೆ ಪ್ರಶ್ನೆಗಳಿರ್ತವೆ. ಅದು ನಮ್ಮ ಸಂವಿಧಾನದ ಒಂದು ಹೃದಯ ಇದ್ದಂಗೆ. ಇಡೀ ಸಂವಿಧಾನದಲ್ಲಿ ಏನು ಮೌಲ್ಯಗಳಿದಾವೆ ಅವನ್ನ ಪ್ರಿಯಾಂಬಲಲ್ಲಿ, ಪೀಠಿಕೆಯಲ್ಲಿ, ಪ್ರಸ್ತಾವನೆಯಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಭಾರತೀಯರು ನಮ್ಮ ದೇಶವನ್ನ ಸಾರ್ವಭೌಮ, ಸ್ವತಂತ್ರ, ಜಾತ್ಯತೀತ, ಸಮಾಜವಾದ ಗಣರಾಜ್ಯವನ್ನಾಗಿ ನಿರ್ಮಿಸಬೇಕು. ಅಂದ್ರೆ ಪ್ರಜೆಗಳೇ ಇಲ್ಲಿ ಪರಮಾಧಿಕಾರವನ್ನು ಹೊಂದಿರ್ತಾರೆ. ಸವಲತ್ತುಗಳೆಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಜಾತ್ಯತೀತ, ಯಾವುದೇ ಒಂದು ಧರ್ಮ ದೇಶದ ಒಂದು ಅಧಿಕೃತ ಧರ್ಮ ಆಗಬಾರ್ದು. ಧರ್ಮ ನಿರಪೇಕ್ಷತೆ ಇರಬೇಕು, ಇಂಪಾರ್ಶಾಲಿಟಿ ಇರಬೇಕು. ಮತ್ತೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇವೆಲ್ಲ ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಪ್ರಿಯಾಂಬಲಲ್ಲಿ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿರೋ ಅಂಶ ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಎಷ್ಟಿದಾವೆ ಮೂಲಭೂತ ಹಕ್ಕುಗಳು? ಮೂಲಭೂತ ಹಕ್ಕುಗಳ ಬಗ್ಗೆ ಓದ್ತಿರಲ್ಲ ನೀವು? ಎಷ್ಟಿದಾವೆ? 6 ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. 6 ಇದಾವೆ. ಯಾವ್ಯಾವು? ಸಮಾನತೆ ಹಕ್ಕು, ಸಮಾನತೆ ಹಕ್ಕು, ಆಮೇಲೆ ರೈಟ್ ಟು ಲಿಬರ್ಟಿ, ಸ್ವಾತಂತ್ರ್ಯದ ಹಕ್ಕು, ಆಮೇಲೆ ಧಾರ್ಮಿಕ ಹಕ್ಕು, ರೈಟ್ ಟು ರಿಲಿಜನ್ 3 ಆಯ್ತು. ಶೋಷಣೆ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ 4 ಆಯ್ತು. ಒಳ್ಳೆ ತಲೆ ಮೇಲೆ ನೋಡೋದು ನನ್ನ ಬದಲಿಗೆ. ಆಮೇಲೆ ಶೈಕ್ಷಣಿಕ ಮತ್ತೆ ಸಾಂಸ್ಕೃತಿಕ ಹಕ್ಕು. ಇನ್ನೊಂದು ಬಹಳ ಮುಖ್ಯವಾದ, ಆಯ್ತಲ್ಲ ಹೇಳಿ ನಾನು, ಸಂವಿಧಾನ ಪರಿಹಾರ ಹಕ್ಕು. ಈ 5 ಹಕ್ಕುಗಳು ಏನಾದ್ರು ಪ್ರಜೆಗಳಿಗೆ ಸಿಗದೆ ಹೋದ್ರೆ 6ನೇದೇನಿದೆ ಅದು ನಾವು ಸಂವಿಧಾನದ ನಮಗೆ ಕೊಟ್ಟಿರೋ ಹಕ್ಕುಗಳನ್ನ ನಮಗೆ ವಂಚಿತವಾಗ್ತದೆ ಅಂತ ಕೋರ್ಟ್ಗೆ ಹೋಗಿ ಪರಿಹಾರ ಪಡೆಯುವಂತಹ ಹಕ್ಕು. ಈ 6 ಫಂಡಮೆಂಟಲ್ ರೈಟ್ಸ್ ಕೂಡ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿರೋವು. ನೀವು ಗಮನಿಸ್ತೀರಾ, ಸಾಕಷ್ಟು ಜನ ಮಾನನಷ್ಟ ಮೊಕದ್ದಮೆ ಹೂಡಿ ಕೋರ್ಟ್ಗಳಿಗೆ ಹೋಗ್ತಾರೆ. ಅಲ್ಲೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಗಣನೆಗೆ ಬರೋದು ಮೂಲಭೂತ ಹಕ್ಕುಗಳು. ಎಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದೆ ಅನ್ನೋದನ್ನ ಗಮನಿಸ್ತಾರೆ. ಇನ್ನ ಈ ಮೂಲಭೂತ ಹಕ್ಕುಗಳಿದ ಮೇಲೆ ಅದ್ರ ಇನ್ನೊಂದು ಮುಖ ಏನು? ಫಂಡಮೆಂಟಲ್ ರೈಟ್ಸ್ ಇದ್ದ ಮೇಲೆ ನಮಗೆ ಒಂದು ನಾಣ್ಯದ 2 ಮುಖ ಅಂತೀವಿ, ಹಕ್ಕು ಮತ್ತು ಡ್ಯೂಟೀಸ್, ಕರ್ತವ್ಯಗಳು. ಇದು ಮೂಲ ಸಂವಿಧಾನದ ಸೇರಿರಲಿಲ್ಲ. ನಂತರ ನಮ್ಮ ಸಂವಿಧಾನಕ್ಕೆ ಕರ್ತವ್ಯಗಳನ್ನು ಸೇರಿಸಿದ್ದೀವಿ. ವಿದ್ಯಾರ್ಥಿಗಳೇ, ಎವ್ರಿಬಡಿ ನೋಸ್ ಈಸ್ ರೈಟ್ಸ್ ಬಟ್ ನಾಟ್ ಈಸ್ ಡ್ಯೂಟೀಸ್. ನಮ್ಮೆಲ್ಲರಿಗೂ ನಮಗೆ ಹಕ್ಕುಗಳು ಗೊತ್ತು, ಆದರೆ ಕರ್ತವ್ಯಗಳು ಗೊತ್ತು. ಸರ್ಕಾರ ಕಾನೂನು ಮಾಡಿದೆ, ಏನು ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡಬಾರದು. ಅವ್ರು ಕತ್ತಿ ಅಂತ ಹೌದು. ಏನಾದರೂ ಆಕಸ್ಮಿಕವಾಗಿ ಇವಾಗ ನಾವು ಪರಿಸ್ಥಿತಿಗೆ ಬಲಿಯಾಗಿ ಒದೆ ಕೊಟ್ರೆ ಕ್ಲಾಸ್ ಒಳಗೆ ಒದೆ ಕೊಡಂಗಿಲ್ಲ, ಗೊತ್ತಿಲ್ಲ ನಿಮಗೆ, ರೂಲ್ಸ್ ಐತೆ ಅಂತ. ಆದ್ರೆ ತರಗತಿ ಬಂದ ಮೇಲೆ ಓದಬೇಕು ಅನ್ನೋ ಕರ್ತವ್ಯ ನಿಮಗೆ ಗೊತ್ತಲ್ವ? ನಾವೆಲ್ಲರೂ ನಮ್ಮ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಕರ್ತವ್ಯದ ಬಗ್ಗೆ ಯಾಕೆ ತಿಳ್ಕೊಳ್ಳೋಣ? ಇವತ್ತು ನೋಡಿ, ಗಣರಾಜ್ಯೋತ್ಸವ, ಸಹಸ್ರ ಜನಗಳು ತ್ಯಾಗ ಬಲಿದಾನಗಳು ಮಾಡಿದ್ದಾರೆ. ತುಂಬಾ ಹೆಮ್ಮೆಯಿಂದ, ರಾಷ್ಟ್ರ ಪ್ರೇಮದಿಂದ ವಿದ್ಯಾರ್ಥಿಗಳು ಆಚರಣೆಗೆ ಬರಬೇಕು. ಎಲ್ಲರಿಗೂ ನಾನು ವಿಶೇಷವಾಗಿ ಹೇಳಿದ್ದೀನಿ, ಇವತ್ತು 20% 30% ವಿದ್ಯಾರ್ಥಿಗಳು ಇಲ್ಲಿ ಬಂದಿಲ್ಲ. ಹಾಗೆ ನಮ್ಮ ಮೂಲಭೂತ ಹಕ್ಕುಗಳ ಜೊತೆ ಮೂಲಭೂತ ಕರ್ತವ್ಯ ಏನು ಅಂದ್ರೆ ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ಸಂವಿಧಾನವನ್ನು ಗೌರವಿಸುವುದು, ಉಳಿಸುವುದು ಕೂಡ. ಇಂಥ ಒಂದು ಮಹತ್ತರವಾದ ದಿನ ಬಂದು ಧ್ವಜಸ್ತಂಭದ ಮುಂದೆ ನಿಂತು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಿ
ತುಂಬಾ ಎಂಥ್ಯೂಸಿಯಾಸಮ್, ಉತ್ಸಾಹದಿಂದ ಮತ್ತೆ ಹೆಮ್ಮೆಯಿಂದ ನಾವು ದೇಶದ ಪ್ರಜೆಗಳು ನಮ್ಮ ಶಾಲಾ ಕಾಲೇಜು ಆವರಣದಲ್ಲಿ ಆಚರಣೆಯಲ್ಲಿ ಭಾಗಿಯಾಗಿದ್ವು ಅನ್ನೋ ತೃಪ್ತಿ ಪಡಿಬೇಕು ಅಂದ್ರೆ ಅದಕ್ಕೆ ದೊಡ್ಡ ಮಟ್ಟದ ವ್ಯಕ್ತಿತ್ವ ಬೇಕು. ಆ ಮೌಲ್ಯ ಅನ್ನೋದನ್ನು ನಾವು ಅಳವಡಿಸ್ಕೊಂಡಿರ್ಬೇಕು. ಇವತ್ತು ದಿನಾಚರಣೆ ಏನ್ ನಾಳಿಗೆ ಹೋದಾಗ ಒಂದೆರಡು ಹೊಡಿಬಹುದು ಅವರು ಅಂತ ತಪ್ಪಿಸ್ಕೊಂಡಿದಾರಲ್ಲ ಹುಡುಗರು, ಇದು ನಿಜವೂ ಕೂಡ ದೇಶ ದ್ರೋಹದ ಕೆಲಸ. ನಾನು ಇದೇ ಮಾತನ್ನೇ ಹೇಳಿದ್ದೆ ಅಲ್ಲಿ. ಆಮೇಲೆ ಇನ್ನೂ ಒಂದು ಇತ್ತೀಚೆಗೆ ನಮ್ಮ ಅಧ್ಯಕ್ಷರು ಮತ್ತೆ ನಿರ್ದೇಶಕರು ಈಗ ಕೇಳ್ತಾ ಇದ್ರು, ಏನು ವಿದ್ಯಾರ್ಥಿಗಳೆಲ್ಲ ಆಸಕ್ತಿನೇ ಇಲ್ವಲ್ಲ. ನಾನು ಈ ಸಂಸ್ಥೆಗೆ ಬಂದು 30 ವರ್ಷ ಆಗಿದೆ. ಪ್ರಾರಂಭದಲ್ಲಿ ನಾವು ಏನಾದ್ರು ಯಾವ ಕಾರ್ಯಕ್ರಮ ಮಾಡಿರೋ ಹೆಚ್ಚು ಕಡಿಮೆ ಒಂದು 50-100 ಹುಡುಗರು ಕವರುಗಳಲ್ಲಿ ಬಿಡಿ ಹೂ ತರೋದು. ಇವತ್ತು ನಾನು ಒಬ್ಬನೇ ತಂದಿರೋದಲ್ಲ, ನಮ್ಮ ಗಿಡದಲ್ಲಿ ಬೆಳೆದರು. ನಾನು ಪ್ರತಿ ವರ್ಷ ತತ್ತಾ ಇದ್ದೀನಿ, ಒಬ್ಬರೂ ತಂದಿಲ್ಲ. ಕೆಲವರು ಅರ್ಧರ್ಧ ಮಾರು ಜಡಿಗೆ ಮುಡ್ಕೊಂಡ್ ಬಂದಾರೆ. ನಮಗಿನ್ನ ನಮ್ಮ ಭಾರತಾಂಬೆ ಇವತ್ತು ಮೇಲು, ಮಹಾತಾಯಿಗೆ ಭಾರತ ಮಾತೆಗೆ ಅರ್ಪಿಸೋಣ ಅನ್ನೋ ಮನೋಭಾವ ಅಲ್ಲ. ನಾವು ರಾಜಕಾರಣಿಗಳು ಬೇಕಂತೀವಿ. 60% ರಾಜಕಾರಣಿಗಳು ಕ್ರಿಮಿನಲ್ಸ್ ಇರೋದು. ಅವ್ರು ಯಾರು ಕೂಡ ಆಳವಾಗಿ ಅಧ್ಯಯನ ಮಾಡ್ದಲೇ. ನಾವೇ ನಮಗೆ ಸಂವಿಧಾನದ ಬಗ್ಗೆ ಓದ್ತಾ ಇರೋರು, ಎಕ್ಸಾಮ್ ಅಲ್ಲಿ ಬರೆಯೋರು, ಆ ಸಂವಿಧಾನದ ಗೌರವವನ್ನು ನಾವು ಉಳಿಸ್ಕೊಂಡು ಹೋದ್ರೆ ಯಾರು ಉಳಿಸೋದು? ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ತರಗತಿಯಲ್ಲಿ ನಿಂತು ನಾವು ಇಷ್ಟೊಂದು ಹೇಳಿರೂ ಕೂಡ ನಿನ್ನೆ ನಿಮಗೆ ಅಲ್ಲಿ ಅಸೆಂಬ್ಲಿಯಲ್ಲಿ ನಾನು ಜ್ಞಾಪಿಸಿದ್ದೀನಿ, ಒಬ್ಬರು ಒಂದು ಬಿಡು ಹಿಡ್ಕೊಂಡ್ ಬಂದಿಲ್ವಲ್ಲ ನೀವು. ನೋಡಿ ಹೇಗಿದೆ. ನಾವು ನೈತಿಕ ಶಿಕ್ಷಣವನ್ನ, ಜವಾಬ್ದಾರಿಯನ್ನ ನಿಮ್ಗೆ ಎಲ್ಲಿಂದ ಕಲಿಸೋದು ಅಂತ. ಕೇವಲ ನೀವು ಇಡೀ ಊರು ಮೆಚ್ಕೊಂಡಂಗೆ, ನಾವೆಲ್ಲ ಮೆಚ್ಕೊಂಡಂಗೆ ಒಂದು ವಾರದಲ್ಲಿ ಅದ್ಭುತವಾಗಿ ಡ್ಯಾನ್ಸ್ಗಳು ಕಲ್ತ್ಬಿಟ್ಟು ಕುಣಿದ್ರಿ. ನೋಡೋಣ ಇನ್ನು ತಿಂಗಳೊಳಗೆ ಎಷ್ಟು ಚೆನ್ನಾಗಿ ಓದ್ತೀರ. ಧೂಳು ಬಿಡಿಸ್ಬಿಟ್ರಿ ಅವತ್ತು. ಏನು ನಾವ್ ಯಾರು ಕಲಿಸ್ದೆ ಹೋದ್ರೆ ಅದು ಎಲ್ಲೆಲ್ಲಿ ಕಲ್ತ್ಕೊಂಡ್ ಬಂದಿರೋ ಗೊತ್ತಿಲ್ಲ. ಇಷ್ಟೊಂದು ಹಾಡುಗಳು ಹೆಂಗ್ ಕಲ್ತ್ಕೊಟ್ರು ಅಂತ ಆಶ್ಚರ್ಯ. ಅದನ್ನೇ ನಾವು ಅದೇ ಮನಸ್ಥಿತಿಯನ್ನ, ಬದ್ಧತೆಯನ್ನ, ಕಮಿಟ್ಮೆಂಟ್, ಜವಾಬ್ದಾರಿಯನ್ನ ಓದಕ್ಕೂ ನಾವು ವಿನಿಯೋಗಿಸಬೇಕು. ಇಂತಹ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ಬೇಕಾದ್ರೆ ನನ್ನ ಕರ್ತವ್ಯ ಇದು, ನಾನು ಹೋಗ್ಬೇಕು. ನೀವು ಪ್ರಶ್ನೆ ಮಾಡುವುದು ಏನು ಸಹ, ಬಂದಿರೋರ್ ಮುಂದೆ ಬೈತಾ ಇದ್ದೀರಲ್ಲ, ಬರೋದಿಲ್ಲ ಇರೋಲ್ಲ ಅಂತ. ಅವ್ರು ನುಡಿಕೊಂಡು ಬೈಯಕ್ಕಾಗಲ್ಲ. ನೀವು ಆ ಕೆಲಸ ಮಾಡಬೇಕು. ದೀಪದಿಂದ ದೀಪ ಹಚ್ಚಬೇಕು ಅನ್ನಂಗೆ ನಾವು ನಿಮ್ಗೆ ಹೇಳಿದ್ದೀವಿ. ಇನ್ನೊಮ್ಮೆ ಏನಾದ್ರು ಕಾರ್ಯಕ್ರಮ ಆದ್ರೆ ನೀವೇ ಸ್ನೇಹಿತರಿಗೆ, ಸ್ನೇಹಿತ ಯಾರು ಅಂದ್ರೆ ಇನ್ನೊಬ್ಬರು ಮಾಡೋ ತಪ್ಪನ್ನ ನಾವು ತಿದ್ದಿರೆ ನಾವೇ ನಿಜವಾದ ಸ್ನೇಹಿತರು. ಹಾಗೆ ನೆಕ್ಸ್ಟ್ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸೋಣ. ನೀವು ತಿಳ್ಕೊಂಡಿರೋ, ಅನುಭವ ಇರೋರು, ನಿಮ್ಗಿನ್ನ ಸ್ವಲ್ಪ ಹಿರಿಯರು ಯಾವ್ದಾದ್ರು ಮುಖ್ಯವಾದ ವಿಚಾರಗಳು ಹೇಳ್ತಾರೆ, ಅವನ್ನ ಕೇಳಬೇಕು. ಅವನ್ನ ನೀವು ಹಿರಿಯ ಸಾಹಿತಿಗಳ ಬಗ್ಗೆ ಓದಿಲ್ಲ, ಶ್ರೇಷ್ಠ ಸಾಹಿತಿಗಳು ಅಧ್ಯಯನ ಮಾಡ್ಬೇಕಾದ್ರೆ ಶಾಲಾ ಕಾಲೇಜಿಗೆ ಇನ್ನೊಬ್ಬ ಸಾಹಿತಿ ಬಂದಾಗ ಅವ್ರ ಮಾತುಗಳು ಕೇಳಿ ನಾನು ಪದ್ಯ ಬರೆಯಕ್ಕೆ ಶುರುವಾದೆ, ನಾನು ನಾಟಕ ಬರೆಯಕ್ಕೆ ಶುರುವಾದೆ. ಗಾಂಧೀಜಿ ಮಾತುಗಳು ಕೇಳಿ ಶಾಲಾ ಕಾಲೇಜು ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡೋದ್ರು ಹುಡುಗರು. ಆ ಹುಡುಗರಲ್ಲಿ ನೀವೆಲ್ಲಿ ಜ್ಞಾಪಿಸ್ಕೊಳ್ಳಿ. ನೀವು ಒಂದು ಕಾರ್ಯಕ್ರಮಕ್ಕೆ ಬರೋಕ್ ಕಷ್ಟವಾಯಿತು. ಹೇಳ್ತಾ ಇರೋದು ಯಾಕೆಂದ್ರೆ ಫಂಡಮೆಂಟಲ್ ಡ್ಯೂಟೀಸ್. ಎವರಿಬಡಿ ನೋಸ್ ಈಸ್ ಹರ್ ರೈಟ್ಸ್, ಬಟ್ ನೋ ಬಡಿ ಬಾದರ್ಸ್ ಅಬೌಟ್ ದ ಡ್ಯೂಟೀಸ್. ನಮ್ಮ ರಾಷ್ಟ್ರ ಲಾಂಛನಗಳು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕು, ಪರಿಸರವನ್ನು ಉಳಿಸಬೇಕು. ದೇಶದ ಏಕತೆಗೆ, ಸಮಗ್ರತೆಗೆ ಏನಾದ್ರು ತೊಂದರೆ ಆದರೆ, ಧಕ್ಕೆ ಬಂದ್ರೆ ದೇಶ ಕಾಪಾಡೋದಕ್ಕೆ ನಾವು ತನುಮನ ದನಗಳನ್ನು ಅರ್ಪಿಸಬೇಕು. ಇವೆಲ್ಲವೂ ಕೂಡ ನಮ್ಮ ಪರಂಪರೆ. ನಮ್ಮ ಏನು ಬೇಲೂರು, ಹಳೆಬೀಡು, ಸಾಕಷ್ಟು ಕಲೆ ಸಂಸ್ಕೃತಿ ಇದೆ. ಇವನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಇವು ನಮ್ಮಲ್ಲಿರುವಂತಹ ಕರ್ತವ್ಯಗಳು. ಇನ್ನು ಸಂವಿಧಾನದ ಲಕ್ಷಣಗಳು ಸಾಕಷ್ಟಿದ್ದಾವೆ. ನಮ್ಮಲ್ಲಿ ಸಂವಿಧಾನದಲ್ಲಿ ನಮ್ಯ, ಅನಮ್ಯ ಅಂತ ಇದೆ, ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ. ಎಲ್ಲಿ ತಿದ್ದುಪಡಿ ಮಾಡೋದು ಬಹಳ ಕಷ್ಟವಾಗುತ್ತೋ ಅದನ್ನ ಅನಮ್ಯ ಸಂವಿಧಾನ ಅಂತೀವಿ, ರಿಜಿಡಿಟಿ. ಎಲ್ಲಿ
ತಿದ್ದುಪಡಿಗಳು ಸುಲಭವಾಗಿ ಮಾಡ್ಬೋದು ಅದನ್ನು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತೀವಿ. ರಿಜಿಡ್ ಕಾನ್ಸ್ಟಿಟ್ಯೂಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಮೆರಿಕ. ನಮಗಿನ್ನ ಮುಂಚೆನೇ ಅಲ್ಲಿ ಸಂವಿಧಾನ ಜಾರಿಗೆ ಬಂದದ್ದು. ಇಷ್ಟು ವರ್ಷಗಳ ನಂತರ ಅಲ್ಲಿ ಕೇವಲ 26 ತಿದ್ದುಪಡಿಗಳಾಗಿದೆ. ನಮ್ಮ ದೇಶ 1950ರಲ್ಲಿ ಜಾರಿಗೆ ತಂದಿದ್ದೀವಿ. ಈಗಾಗಲೇ 105 ತಿದ್ದುಪಡಿಗಳು ನಮ್ಮ ಸಂವಿಧಾನದಲ್ಲಿ ಆಗಿದೆ. ನಮ್ದು ನಮ್ಯನೋ ಅನಮ್ಯನೋ ಎರಡೂ ಹೌದು. ಇನ್ನು ಫ್ಲೆಕ್ಸಿಬಲ್ ನಮ್ಯ ಸಂವಿಧಾನಕ್ಕೆ ಇಂಗ್ಲೆಂಡ್ ಬೆಸ್ಟ್ ಎಕ್ಸಾಂಪಲ್, ಅದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಮತ್ತೆ ಯೂನಿಟರಿ ಅಂಡ್ ಫೆಡರಲ್ ಕಾನ್ಸ್ಟಿಟ್ಯೂಷನ್, ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ, ಇದು ಕೂಡ ವಿಶಿಷ್ಟವಾಗಿರೋದು. ನಮ್ಮ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದೆ, ಅದರ ಸಂವಿಧಾನ ಒಂದೇ ಇದೆ. ಅಮೆರಿಕದಲ್ಲಿ 2 ಸಂವಿಧಾನ ಇದೆ, ರಾಷ್ಟ್ರದ ಒಂದು, ರಾಜ್ಯದ ಒಂದು. ಅಲ್ಲಿ ಡ್ಯೂಯಲ್ ಸಿಟಿಸನ್ಶಿಪ್ ಇದೆ, ದ್ವಿಪೌರತ್ವ. ಇಲ್ಲಿ ಕೇಂದ್ರ ಸರ್ಕಾರವನ್ನ ಬಲಿಷ್ಠ ಸರ್ಕಾರವನ್ನಾಗಿ ಮಾಡಿ ಸಾಕಷ್ಟು ರಾಷ್ಟ್ರದ ಏಕತೆ, ಸೈನ್ಯ, ಇವೆಲ್ಲ ಮತ್ತೆ ಎಕ್ಸ್ಟರ್ನಲ್ ಅಫೈರ್ಸ್, ವಿದೇಶಾಂಗದ ವ್ಯವಹಾರಗಳು, ಇವೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ತನ್ನಲ್ಲಿ ಇಟ್ಕೊಂಡಿದೆ. ಇನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಸಾಕಷ್ಟು ಅಧಿಕಾರಿಗಳ ಹಂಚಿಕೆ ಆಗಿದೆ, ವಿವರವಾಗಿದ್ದಾವೆ. ಇನ್ನು ಸಂಸತ್ತು, ಪಾರ್ಲಿಮೆಂಟರಿ ಫಾರಂ ಆಫ್ ಗವರ್ಮೆಂಟ್. ನಮ್ಮ ದೇಶದ ಮುಖ್ಯಸ್ಥರು ಯಾರು? ನಮ್ಮ ದೇಶದ ಮುಖ್ಯಸ್ಥರು? ಹೂ ಈಸ್ ದ ಹೆಡ್ ಆಫ್ ಇಂಡಿಯನ್ ಕಂಟ್ರಿ? ನಮ್ಮ ದೇಶದ ಮುಖ್ಯಸ್ಥ ಯಾರು? ನಮ್ಮ ದೇಶದ ಮುಖ್ಯಸ್ಥ ಯಾರು ಹೇಳಿ? ಕರೆಕ್ಟ್, ಪ್ರೈಮ್ ಮಿನಿಸ್ಟರ್. ವಾಟ್ ಅಬೌಟ್ ದ ಪ್ರೆಸಿಡೆಂಟ್ ದೆನ್? ಪ್ರೆಸಿಡೆಂಟ್ ಮತ್ತು ರಾಷ್ಟ್ರಪತಿಗಳು ಯಾರು ನಮ್ಮ ದೇಶದ ಮುಖ್ಯಸ್ಥರು? ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು. ನೋಡಿ, ಬೇಸ್ಟುಗಳು ಏನಾಗಬೇಕು ನಾವು ಪಾಠ ಮಾಡಿದಾರು ಅಂತ. ಅಲ್ಲ, ಹೆಣ್ಮಕ್ಳು ಗಂಡು ಮಕ್ಳಿಗೆ ಬೇರೆ ಪಾಠ ಮಾಡಿರಲ್ಲ. ರಾಷ್ಟ್ರಪತಿಗಳು ನಮ್ಮ ದೇಶದ ಮುಖ್ಯಸ್ಥರು, ಪ್ರಧಾನಿಗಳು ಅಂತ ಹೇಳ್ತಾ. ಮತ್ತೆ ಅವ್ರಿಗೆ ಗೊತ್ತಿಲ್ವಾ? ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಸ್ಥರು, ರಾಜ್ಯಪಾಲರು ಮುಖ್ಯಸ್ಥರು? ರಾಜ್ಯಪಾಲರು. ನೀವಿಬ್ರು ಹೇಳ್ತಾರದು ಕೂಡ ಕರೆಕ್ಟೇ. ಹೆಂಗ್ ಸರ್ ಇಬ್ರು ಮುಖ್ಯಸ್ಥರಿದಾರ ದೇಶಕ್ಕೆ? ನೋಡಿ, ಅಧ್ಯಕ್ಷರು ನಮ್ಮ ದೇಶದ ಎಲ್ಲಾ ವ್ಯವಹಾರಗಳು ಅವ್ರ ಹೆಸರಲ್ಲೇ ನಡೆಯುತ್ತೆ. ನಾಮ ಮಾತ್ರಕ್ಕೆ ನಾಮಿನಲ್ ಹೆಡ್ ಆಫ್ ದ ಕಂಟ್ರಿ ಇಸ್ ದ ಪ್ರೆಸಿಡೆಂಟ್. ಟಿಟ್ಯುಲರ್ ನಾಮಿನಲ್ ಹೆಡ್ ಅಂತೀವಿ. ಕೇವಲ ನಾಮ ಮಾತ್ರಕ್ಕೆ ಸೈನ್ಯದ 3 ವಿಭಾಗದ ಮುಖ್ಯಸ್ಥರು ಅವರು. ಸರ್ಕಾರದ ಯಾವುದೇ ಆಜ್ಞೆಗಳು ಜಾರಿ ಆದರೂ ಕೂಡ ಅವರ ಹೆಸರಾಗಿರ್ತಾರೆ, ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು. ಅವರು ನಾಮಿನಲ್ ಹೆಡ್ ಅಷ್ಟೇ, ನಾಮ ಮಾತ್ರಕ್ಕೆ. ನಿಜವಾದ ಹೆಡ್ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕ್ಯಾಬಿನೆಟ್. ನೈಜ ಕಾರ್ಯಾಂಗ, ನಾಮಮಾತ್ರ ಕಾರ್ಯಾಂಗ ಅಂತೀವಿ. ರಿಯಲ್ ಎಕ್ಸಿಕ್ಯೂಟಿವ್ ಅಂಡ್ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ. ನಿಜವಾದ ಹೆಚ್ಚು ಅಧಿಕಾರ ಇರೋದು ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ. ಆದರೂ ಅದು ರಾಷ್ಟ್ರಪತಿಗಳ ಒಂದು ಹೆಸರಿನಲ್ಲಿ ಆಳ್ವಿಕೆ ನಡೀತಾರೆ. ಹಾಗೆ ಸಂಸತ್ತು ಇಲ್ಲಿ ಪ್ರಮುಖವಾಗುತ್ತೆ. ಪ್ರಧಾನಮಂತ್ರಿಗಳು, ಮಂತ್ರಿಮಂಡಲ ಇದು ನೈಜ ಕಾರ್ಯ ಆಗಿದೆ. ಮತ್ತೆ ನಮ್ಮಲ್ಲಿ ದ್ವಿಸದನ ಪದ್ಧತಿ ಇದೆಯಾ, ಬೈಕಮರಲಿಸಮ್. ದ್ವಿಸದನ ಪದ್ಧತಿ ಯಾವ ಹೇಳಿ? 2 ಸದನಗಳಿದಾವಲ್ಲ. ಕೇಂದ್ರ ಸರ್ಕಾರದಲ್ಲಿ 2 ಸದನಗಳಿದಾವೆ. ಯಾವ್ಯಾವು ಹೇಳಿ? ಕರೆಕ್ಟ್, ಲೋಯರ್ ಹೌಸ್ ಅಂಡ್ ಅಪ್ಪರ್ ಹೌಸ್. ಅವ್ರಿಗೆ ಇನ್ನೂ ಒಂದು ಹೆಸರಿದೆ, ಲೋಕಸಭಾ ಮತ್ತು ರಾಜ್ಯಸಭೆ. ಗುಡ್. ಲೋಕಸಭೆಯಲ್ಲಿ ಯಾರಿರ್ತಾರೆ? ಸಂವಿಧಾನ ಜಾರಿಗೆ ಬಂದಾಗ ಒಂದೆರಡು ಜ್ಞಾಪಿಸ್ಕೊಳ್ಳೋಣ. ಲೋಕಸಭೆಯಲ್ಲಿ ಯಾರಿದ್ದಾರೆ? ರಾಜ್ಯಸಭೆಯಲ್ಲಿ ಯಾರಿರ್ತಾರೆ? ಇವಾಗ ಹೊಸ ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇದೆ. ನೀವು ಆರ್ಟ್ಸ್ ಆರು ಓದಿ, ಸೈನ್ಸ್ ಆರು ಓದಿ, ಕಾಮರ್ಸ್ ಆರು ಓದಿ, ಇಂಜಿನಿಯರಿಂಗ್ ಓದಿ, ಮೆಡಿಕಲ್ ಓದಿ, ಫಸ್ಟ್ ಸಂವಿಧಾನವನ್ನು ಓದಿ ಅಂತ ಹೇಳ್ತಾ ಇದ್ದಾರೆ.
ಈ ನೆಲದ ಕಾನೂನನ್ನ ನಾವು ತಿಳ್ಕೊಂಡ ಹೋದ್ರೆ ನಾವು ಮುಂದೆ ಎಲೆಕ್ಷನ್ಗಳು ನಿಂತು ನೀವೆಲ್ಲ ನಾಯಕಿಯರು ನಾಯಕಿ ನಾಯಕ ಅಂತ ಹೋದಾಗ ಹೇಗೆ ಗೊತ್ತಿರುತ್ತೆ? ಯಾರು IAS KS ಮಾಡ್ದನ್ನು ಬರ್ದಿರೋದಕ್ಕೆಲ್ಲ ಹೆಬ್ಬೆಟ್ ಇಕ್ಕೊಂಡು ಸೈನ್ ಹಾಕೊಂಡು ದುಡ್ಡು ಮಾಡಿಕೊಂಡು ಅಷ್ಟ ದೇಶ ಲೂಟಿ ಮಾಡ್ಕೊಂಡ್ ಬರ್ತೀವಿ. ಈ ನೆಲದ ಕಾನೂನನ್ನು ನಾವು ತಿಳ್ಕೊಬೇಕು. ಲೋಕಸಭೆಯಲ್ಲಿರೋರು ಯಾರು? ನಾವು ಆಯ್ಕೆ ಮಾಡಿ ಕಳಿಸುವಂತಹ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸದರು ಇರ್ತಾರೆ. ಮೇಲ್ಮನೆ ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಅಪಾಯಿಂಟ್ ಮಾಡ್ತಾರೆ. ಮತ್ತೆ ಜನಗಳಿಂದ ಆಯ್ಕೆ ಆಗಿರುವಂತಹ ಪ್ರತಿನಿಧಿಗಳು, ರಾಜ್ಯ ಸರ್ಕಾರದ MLAಗಳು, ನಮ್ಮ ಇಲ್ಲಿರುವಂತಹ ವಿಲೇಜ್ ಪಂಚಾಯತ್, ತಾಲೂಕ್ ಪಂಚಾಯತಿಂದ ಎಲೆಕ್ಟ್ ಆಗಿರೋ ಆಯ್ಕೆ ಮಾಡುವಂತಹ ಶ್ರೇಷ್ಠ ವ್ಯಕ್ತಿಗಳು ರಾಜ್ಯಸಭೆಯಲ್ಲಿ ಇರ್ತಾರೆ. ರಾಜ್ಯಸಭೆಯಲ್ಲಿ ನಮ್ಮ ತೆಂಡೂಲ್ಕರ್ ಕೂಡ ಸದಸ್ಯರಾಗಿದ್ದರು. ಇವಾಗ ಮೊನ್ನೆ ಒಂದ್ 2-3 ತಿಂಗಳಿಂದ ಒಬ್ಬರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಕರ್ನಾಟಕದಿಂದ. ಯಾರು ಹೇಳಿ? ಅವರು ಗೊತ್ತಾಗದೆ ಹೋದ್ರೆ ಹೆಂಗೆ ನಿಮಗೆ? ಟಿವಿಲಿ ಏನ್ ನ್ಯೂಸ್ಗಳು ನೋಡಲ್ವ ನೀವು? ಬರೇ ಕಾಮಿಡಿ ಶೋಗಳನ್ನ. ನಿಮ್ಮ ಯೋಚನಾ ಮಟ್ಟ ಕುಸಿದೋಗಿದೆ ಮಕ್ಕಳೇ. ನಿಮ್ಮ ಯು ಹ್ಯಾವ್ ಟು ಥಿಂಕ್ ಬಿಗ್. ದೊಡ್ಡದಾಗಿ ಯೋಚನೆ ಮಾಡಬೇಕು ನೀವು. ನೀವು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನಮಗೆ. ನ್ಯೂಸ್ಗಳು ನೋಡಬೇಕು, ಎಷ್ಟು ವಿಷಯಗಳು ನ್ಯೂಸ್ ಅಲ್ಲಿ ಬರ್ತವೆ. ಆಮೇಲೆ 24x7 ನ್ಯೂಸ್. ನೀವು ಯಾವ ಟಿವಿ ಹಾಕಿರೋ ನ್ಯೂಸ್ ಬರ್ತಿರುತ್ತೆ. ರಾಜ್ಯಸಭೆಗೆ ಯಾರನ್ನ ಆಯ್ಕೆ ಮಾಡಿರೋದು? ಜಗ್ಗೇಶ್ ಅವ್ರನ್ನ, ಸಿನಿಮಾ ಕ್ಷೇತ್ರದಿಂದ, ಕಲಾಕ್ಷೇತ್ರದಿಂದ. ಹಾಗೆ ಲೋಕಸಭೆ, ರಾಜ್ಯಸಭೆ ಅಂತ ಇದೆ. ಇನ್ನು ನಮ್ಮ ದೇಶದಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ, ಶಾಸಕಾಂಗ, ನ್ಯಾಯಾಂಗ ಏನಾದ್ರು ತಪ್ಪು ಮಾಡಿದ್ರೆ ಜನಪರವಾಗಿ ನಿಂತು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂತಹ ಹೊಣೆ ಈ ನ್ಯಾಯಾಂಗಕ್ಕಿದೆ. ನೀವು ಈಗ ನಾನು ಪೂರ್ಣ ಸಂವಿಧಾನದ ಪಾಠ ಮಾಡೋದು ಬೇಡ. ದಯಮಾಡಿ ಹೆಚ್ಚು ಅಧ್ಯಯನಶೀಲರಾಗಿ ಟೆಕ್ಸ್ಟ್ ಬುಕ್ಗಳು ಓದಿ. ಇಲ್ಲಿ ಟೆಕ್ಸ್ಟ್ ಬುಕ್ಗಳು ಓದಿ, ಫಸ್ಟ್ ವಿಷಯ ತಿಳ್ಕೊಳ್ಳಿ ನೀವು. ಆಮೇಲೆ ಪರೀಕ್ಷೆಗಳು ಸುಲಭ ಆಗ್ತವೆ. ಟೆಕ್ಸ್ಟ್ ಬುಕ್ಗಳು ತೆಗೆದು ಓದಿ. ಬರೇ ನಾವು ಬರ್ಸೋ ನೋಟ್ಸ್ ಅನ್ನ 2-3 ಸರಿ ಗಟ್ಟಿ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಬಂದು ಅದನ್ನು ಒಮಿಟ್ ಮಾಡಿಬಿಟ್ಟು ನೀವು ತಲೆ ಖಾಲಿ ಇಟ್ಕೊಳ್ತೀರ. ನೀವು ಹೆಚ್ಚು ಅಧ್ಯಯನಶೀಲರಾಗಬೇಕು ಅಂತ ಹೇಳ್ತಾ, ಸಂವಿಧಾನದ ಏನು ಮೌಲ್ಯಗಳಿದ್ದಾವೆ ಅವನ್ನ ಜೀವನದಾಗ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.